ನಾನು ನಿಮಗೆ ದುಬೈಗೆ ಹೇಳ್ತೀನಿ, ಅಲ್ಲಿಗೆ ಅಡ್ರೆಸ್ ಕೊಡ್ತೀನಿ. ನಿಮಗೆ ಆರ್ಡರ್ ಕೊಟ್ಟು ಮಾಡಿಸಿ ಕೊಡ್ತೀವಿ, ಎತ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಸೂಪರ್ ಕುರಿ, ಸೂಪರ್ ಕುರಿ, ಸೂಪರ್ ಕುರಿ. Nostromo co fascestre mama stri kaya otto chiete shop ಕನ್ನಡ ಸ್ವಲ್ಪ ಅಂಗಡಿ ಬೇಕಾ? ಅಂಗಡಿ ಪೆಟ್ಗೆ ಒಂದು ನಿಮಿಷ. ನನಗೆ ದುಬೈಯಲ್ಲಿ ಇರೋದು ನಾನು. ನನಗೆ ಅಂಗಡಿ ವ್ಯಾಪಾರಕ್ಕೆ ದುಬೈಗೆ ಈ ಪೆಟ್ಟಿಗೆ ತಗೊಂಡು ಹೋಗ್ಬೇಕು. ಇದೆಯಾ? ರೆಡಿ ಮಾಡಿರೋದು ಇದೆಯಾ? ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಓ Kanske verko andastre han veckan så kiti hento alla behöver strama måste kiti ti strama mamma ಎಷ್ಟು ಅಂತ ಹೇಳಿದ್ರೆ ಇಲ್ಲಿ correct ಇಲ್ಲ ಸಿಗಲ್ಲ. ಇಲ್ಲಿ ಅಲ್ಲಿ ಕಾರ್ಪೆಂಟ್ ಅಂಗಡಿ ಇದೆಯಲ್ಲ ಅಲ್ಲಿ ವರ್ಕ್ ಸಿಗ್ತಿದ್ದಲ್ಲಿ ಅವ್ರು ಹೇಳೋದು ಹಿಂಗೆಲ್ರಿ. ಆರ್ಡರ್ ಕೊಟ್ಟು ನಮಗೆ ಆರ್ಡರ್ ಕೊಡಬೇಕು, ಕೊಟ್ಟು ಸಿಗುತ್ತೆ. ಎಷ್ಟು ಆಗುತ್ತೆ? ನಮಗೆ ಎಷ್ಟು ಬೇಕೋ ಅಷ್ಟು. ಅದು ಪೈಸೆ ನಮ್ಗೆ ಗೊತ್ತಿಲ್ಲ. ಅದು ಅಲ್ಲಿ ಆರ್ಡರ್ ಕೊಟ್ಟಾಗ ಅವ್ರು ಹೇಳ್ತಾರೆ ನಿಮ್ಗೆ ಅಂದಾಜು ಎಷ್ಟು ಬೇಕು, ಎಷ್ಟು ಪೈಸೆ ಎಷ್ಟು ಚಿಕ್ಕದ್ ಬೇಕಾ. ಇಷ್ಟುಗೆ ಎಷ್ಟಿಗೆ ಆಗುತ್ತೆ? ಇಷ್ಟಿಗೆ ಅವಾಗ 50,000 50,000 ಇವಾಗ 1,00,000 ಆಗುತ್ತೆ. 1,00,000 ಮೇಲೆ 1 ಕೋಟಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. 1 ಕೋಟಿ ಆದ್ರೂ ಪರವಾಗಿಲ್ಲ. 1 ಲಕ್ಷ ಅಂದ್ರೆ ಎಷ್ಟು? 1 ಲ್ಯಾಕ್. ಓಕೆ ಅಡಿಗೆ 1 ಲ್ಯಾಕ್, ಪೆಟ್ಟಿಗೆ ಒಂದು ಅಡಿಗೆ 1 ಲ್ಯಾಕ್. ಇಷ್ಟಕ್ಕೆ 1 ಲಕ್ಷ ಆಗುತ್ತೆ. ಓಕೆ, ನನಗೆ ದುಬೈ ಒಳಗಡೆ ತರಕಾರಿ ಅಂಗಡಿ, ನನಗೆ ದುಬೈಲಿ ತರಕಾರಿ ಅಂಗಡಿ ಇಡಬೇಕು ನಾನು. ಹೌದು, ದೊಡ್ಡದಾಗಿ ಇಡಬೇಕು. ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಮೈಸೂರಲ್ಲಿ ನಾನು ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ ದುಬೈಯಲ್ಲಿ. ನಮ್ಮ ತಂದೆ ತಾಯಿ ದುಬೈಯಲ್ಲಿ ಇದ್ದಾರೆ, ನಾನು ಇಲ್ಲೇ ಓದ್ತಾ ಇದ್ದೀನಿ. ನನಗೆ ಬೀಡ ಅಂಗಡಿ ಮತ್ತು ತರಕಾರಿ ಅಂಗಡಿ ಮಾರೋಕ್ಕೆ ಜಾಗ ಬೇಕು. ಹೌದು, ಈ ಥರ ಪೆಟ್ಟಿಗೆ ಮಾಡಿ ಎತ್ಕೊಂಡು ಹೋಗಿ. ಹೌದು, ನನ್ನ ಹೆಂಡತಿಗೆ 1 ಪೆಟ್ಟಿಗೆ ಅಂಗಡಿ, ನನಗೆ 1 ಪೆಟ್ಟಿಗೆ ಅಂಗಡಿ, 2 ಪೆಟ್ಟಿಗೆ ಅಂಗಡಿ ಬೇಕು ನನಗೆ. ಕೊಡಿಸ್ತೀವಿ. ಕೊಡಿಸ್ತೀರಾ? ಎಷ್ಟು ದಿವಸ ಬೇಕು? ಇದು ನಾನು ಫ್ಲೈಟಲ್ಲಿ ತಗೊಂಡು ಹೋಗಬೇಕು, ಇಲ್ಲ ಹಡ್ಗ ಬರುತ್ತಲ್ಲ, ದೊಡ್ಡ ಹಡಗು ಅಂದರೆ ಹಡಗ, ಬೋಟ್ ಬಿಗ್ ಶಿಪ್ಪಲ್ಲಿ ತಗೊಂಡು ಹೋಗಬೇಕು. ಈಗ ಒಂದು ಅಂಗಡಿ ಇದೆ ನಮ್ಮದು, ಮೀನು ಅಂಗಡಿ ಇದೆ ನಮ್ಮದು. ಚಿಕ್ಕಪ್ಪ ಮೀನು ಮಾರ್ತಾರೆ, ನಮ್ಮ ಚಿಕ್ಕಪ್ಪ. ನಮ್ಮ ದೊಡ್ಡಮ್ಮ ಬಂದು ಚಪ್ಪಲಿ ಅಂಗಡಿ ಇದೆ ಅವ್ರದ್ದು, ಶಿವಾಜಿ ನಗರದಲ್ಲಿ ಇದೆಯಲ್ಲ ಆ ಥರ ಅಂಗಡಿ ಇದೆ. ನಮಗೆ ತುಂಬ ದುಡ್ಡು ಇದೆ, ನಮ್ಮ ಹತ್ರ ತುಂಬ ಇದೆ. ಇಲ್ಲಿ ಬನ್ನಿ ನೋಡಿ, ಈ ಥರ ಬರುತ್ತೆ ಅಂಗಡಿ, ಇದೇ ಥರ ಅಲ್ವಾ? ಸೇಮ್ ಇರುತ್ತಾ? ಓಕೆ, ಇನ್ನೂ ದೊಡ್ಡದು ಬರುತ್ತೆ. ನಿಮ್ಮ ನಂಬರ್ ಕೊಡಿ. ನಂಬರ್ ತಗೊಳ್ಳಿ. ನಿಮ್ಮ ಆರ್ಡ್ರು ನಾವು ಫೋನ್ ಮಾಡಿ ಆರ್ಡ್ರ್ ತಗೊಂಡು ಫೋಟೋ ಕಳಿಸ್ತೀವಿ. ಥ್ಯಾಂಕ್ ಯು. ಅಕ್ಕ ಅನ್ಬೇಕು ಅಲ್ವಾ? ಮಗಳು, ಅಮ್ಮ. ನನಗೆ ಖುಷಿ ಆಗುತ್ತೆ ಇಂಡಿಯಾಗೆ ಬಂದರೆ. ಓ ನಮಸ್ತೆ. 00 011 00 00 221. ಇದು ದುಬೈದು ನಂದು ಆಫೀಸ್ ಇದೆಯಲ್ಲ, ನನ್ನ ಹೆಂಡತಿ ಇರ್ತಾಳೆ ಮೀನು ಅಂಗಡಿಯಲ್ಲಿ, ಅವಳು ಎತ್ತಲೆ ಈ ಫೋನು. ಅಲ್ಲ, ನಿಮ್ಗೆ ವಾಟ್ಸಪ್ ಮಾಡಬೇಕು. ಈಗ ಮಾಡಬೇಡಿ, ಆಮೇಲೆ ಮಾಡಿ. ಈಗ ಸ್ವಿಚ್ ಆಫ್, ಚಾರ್ಜ್ಗೆ ಹಾಕಿದ್ದಾಳೆ. ಈಗ ನಿಮ್ದು ಇಲ್ಲಿ ಹೇಳಿ, ನಿಮ್ಮದು ಹೇಳಿ. ನಂದು ನಂಬರ್, ಇದು ನಂದೇ ನಂಬರು. ನನ್ನ ಹೆಂಡತಿಗೆ ಫೋನ್ ಮಾಡಿದ್ರೆ ಅವಳು ನನಗೆ ಫೋನ್ ಮಾಡ್ತಾಳೆ. ನಾನು ಇವರು ದುಬೈಗೆ ಮಾಡೋಕ್ಕಾಗಲ್ಲ, ಇವರು ಇಂಡಿಯಾದ ಹೇಳಿ. ನೀವೇ ತಂದು ಕೊಡೋಕ್ಕಾಗಲ್ಲ ದುಬೈಗೆ. ನಾನು ನಿಮಗೆ ದುಬೈಗೆ ಹೇಳ್ತೀನಿ, ಅಲ್ಲಿಗೆ ಅಡ್ರೆಸ್ ಕೊಡ್ತೀನಿ. ನಿಮಗೆ ಆರ್ಡರ್ ಕೊಟ್ಟು ಮಾಡಿಸಿ ಕೊಡ್ತೀವಿ, ಎತ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನೀವು ಮಾಡಿಸಿ ಕೊಡ್ತೀರಾ? ನಾವು ಮಾಡಿಸಿ ಕೊಡ್ತೀವಿ. ಓಕೆ, ನೀವು ಎತ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಫ್ಲೈಟಾಗಿ ಎತ್ಕೊಂಡು ಹೋಗ್ತೀರಾ, ಹಡಗಾಗಿ ಎತ್ಕೊಂಡು ಹೋಗ್ತೀರಾ, ನಿಮ್ಗೆ ಸೇರಿ. ನಮಗೆ ಸೇರಿ ಅಲ್ಲ, ಬಟ್ ಇದು ಹಿಂಗೆ ಎಳ್ಕೊಂಡು ಹೋಗ್ಬೇಕಾ ಅಥವಾ ಹೇಗೆ? ಇಲ್ಲ ಹೇಳ್ಕೊಂಡೇ ಹೋಗಲ್ಲ, ಹಿಂಗೆ ಇಕ್ಕೋದು. ಹಾಗೆ ಹೋಗೋದು. ಕುದುರೆ ಮೇಲೆ ತಗೊಂಡು ಹೋಗೋಕ್ಕಾಗಲ್ವಾ? ಕತ್ತೆ ಕುದುರೆ ಮೇಲೆ ಆಗೋದಿಲ್ಲ. 2 ಕತ್ತೆ 2 ಕುದುರೆ ಮೇಲೆ ಆಗೋದಿಲ್ಲ. ಮತ್ತೆ ಏನು ಮಾಡ್ಬೇಕೀಗ ನಾನು? ನೀವು ಇದರಲ್ಲಿ ದೊಡ್ಡ ಲಾರಿಯಲ್ಲಿ ಎತ್ಕೊಂಡು ಹೋಗ್ಬೋದು. ಲಾರಿಯಲ್ಲಿ ಆಗುತ್ತಾ? ಲಾರಿಯಲ್ಲಿ ಆಗುತ್ತೆ. ಅಲ್ಲ ನೋಡಿ, ನನಗೆ ಒಂದು ಸ್ವಲ್ಪ ಹಿಂದೆ ಈಗ ಅಂಗಡಿ ಇಷ್ಟಿದೆ, ಇಲ್ಲಿ ಬಾಗಿಲು ಬರುತ್ತೆ, ಇಲ್ಲಿ ಶಟರ್ ಇರುತ್ತೆ. ಆದರೆ ಅದಕ್ಕೆ ಶಟ್ರು ಏನು ಬೇಡ. ಅಲ್ಲಿ ಏನು ಕಳ್ತನ ಆಗಲ್ಲ ದುಬೈದಲ್ಲಿ ಕಳ್ತನ ಮಾರಲ್ಲ, ಬಾಗಿಲು ಓಪನ್ ಇಟ್ಟರು ಅಷ್ಟೇ.
ನನ್ನ ಹೆಂಡ್ತಿಗೆ ಇವಾಗ ನಾನು ರಾತ್ರಿ ಎಲ್ಲಾದರೂ ಬಿಟ್ಬಿಟ್ಟು ಬಂದು ಬೆಳಗ್ಗೆ ಕರ್ಕೊಂಬಂದ್ರು ಯಾರು ಅವಳನ್ನ ಎಲ್ಲೂ ಕರ್ಕೊಂಡು ಕಿಡ್ನಾಪ್ ಮಾಡೋದಿಲ್ಲ. ಆ ಥರ ದುಬೈ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ. ಆದರೆ ನನಗೆ ಹುಟ್ಟಿದ್ದು ಇಲ್ಲಿ ನನಗೆ ಖುಷಿ ಇದೆ. ನನಗೆ ಭಾರತ, ಜೈ ಕರ್ನಾಟಕಾಂಬೆ, ಜೈ ಕನ್ನಡಾಂಬೆ, ನನಗೆ ಅದು ಖುಷಿ ಇದೆ. ಏನು ಮಾಡೋದಕ್ಕ ಈಗ ಹೇಳಿ. ಈಗ ನಿಮ್ಮ ನಂಬರ್ ಕರೆಕ್ಟಾಗಿ ಕೊಡ್ರಿ. ಹಾಂ 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 ಬರ್ರಿ ಬನ್ನಿ ಇಲ್ಲಿ ಬನ್ನಿ. ಹಾಂ ಯಾವಾಗ ಕೊಡ್ತೀರಾ? ನಿಮಗೆ ಈಗ ನಿಮ್ಮ ನಂಬರ್ ಕರೆಕ್ಟಾಗಿ ಕೊಟ್ರೆ ಹಾಂ ನಾವು ಕೇಳಿ ಇದು ನಂದು ನಂಬರು. ಹಾಂ ವಾಟ್ಸಪ್ ಮಾಡ್ತೀವಿ ನಿಮಗೆ. Okay. ಇಷ್ಟ ಆಗುತ್ತೆ, ಓಕೆ ಇಷ್ಟು ಸೈಜ್ದು ಇಷ್ಟು ಆಗುತ್ತೆ ಅಂತ ನಾವು ಓಕೆ ಹೇಳ್ತೀವಿ. ಆಯಿತು. ನಾವು ಮಾಡಿಸಿದ್ರೆ ನೀವು ಬಂದು ನೋಡಿ ಓಕೆ ತಗೊಂಡು ಹೋಗ್ಬೋದು ಲಾರಿಯಲ್ಲಿ. ಹೋಗ್ಬೋದಾ? ಬಟ್ ಮಿಸ್ ಮಾಡಬಾರ್ದು ನನಗೆ ಕರೆಕ್ಟಾಗಿ. ನಾನು ದುಡ್ಡು ಕೊಡಲ್ಲ, ಅಡ್ವಾನ್ಸ್ ನಾನು ಏನಾದ್ರು ಕೊಡಲ್ಲ. ಅಡ್ವಾನ್ಸ್ ಕೊಡೋದಲ್ಲ, ನೀವು ಕರೆಕ್ಟಾಗಿ ನಂಬರ್ ಕೊಟ್ಟರೆ ಫೋನ್ ನಂಬರ್ ನಂದು ದುಬೈ ನಂಬರ್ ಅದು. ಕಾಲ್ ಮಾಡಿ ದುಬೈ ನಂಬರ್. ಚಾರ್ಜಿಂಗ್ ಹಾಕೋರಂತೆ, ಆಮೇಲೆ ಫೋನ್ ಮಾಡಿ, ಆಮೇಲೆ ಹೋಗುತ್ತೆ. ಹೌದಾ? ನೀವು ಅಡ್ಡ ನಿಂತ್ಕೊಳ್ಳಿ. ಅಡ್ರೆಸ್ ತಗೊಳ್ಳಿ. ಕಾಕಾ ಸ್ಟೋರ್ ಅಡ್ರೆಸ್ ತಗೊಳ್ಳಿ. ಏನಾಗ್ತಾ ಇದೆ? ಫೋನೇ ಹೋಗ್ತಾ ಇಲ್ವಲ್ಲ. ಫೋನ್ ದುಬೈ ಅದು ಈಗ ಮೀನು ತೊಳಿತಿರ್ತಾಳೆ ನನ್ನ ಹೆಂಡತಿ. ಮೀನು ಅಂಗಡಿ ಇದೆಯಲ್ವಾ, ಮೀನು ತೊಳಿತೀವಿ. ದುಬೈ ನಂಬರು ಆಮೇಲೆ ಮಾಡ್ರಿ. ಈಗ ಚಾರ್ಜಿಂಗ್ ಹಾಕೋರಂತ ಅವರು. ಹ್ಞೂ ಅದು ನೀವು ನನಗೆ ಮಾಡಿ ಕೊಡಬೇಕು. ಓಕೆನಾ? ಮಿಸ್ ಮಾಡಬಾರ್ದು. ನನಗೆ ಏನು ಮಾಡಿ ಕೊಡಬೇಕು? ನನಗೆ ಅಂಗಡಿ ಬೇಕು. ನಿಮಗೆ ದುಬೈ ಭಾಷೆ ಬರ್ತಾ? ನೀವು ನಮ್ಮ ಮೀನು ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ? ನಿಮಗೆ ನಾನು 25,000 ರೂಪಾಯಿ ಸಂಬಳ ಕೊಡ್ತೀನಿ. ಮೀನು ಅಂಗಡಿ ಒಳಗಡೆ ಮೀನು ತೆಗೆದುಕೋರ್ಬೇಕು, ಕ್ಲೀನ್ ಮಾಡಿ ಕೊರಬೇಕು. ಮಾಡ್ತೀರಾ? ದುಬೈಗೆ ಬರ್ತೀರಾ? 5 ಲಕ್ಷ ಬೇಕು. ಎಷ್ಟು? 5 ಲಕ್ಷ? ಪರವಾಗಿಲ್ಲ, 7 ಲಕ್ಷ ಕೊಡ್ತೀನಿ, ತೊಂದರೆ ಇಲ್ಲ. ಬರ್ತೀರಲ್ಲ? 10,000 ಅಡ್ವಾನ್ಸ್ ಜೂಮ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತೀನಿ, ಹೊಡಿತೀನಿ ಈಗ ನಾನು. ಆಯಿತಾ? ಅವ್ರಿಗೆ ಕರ್ಕೊಳ್ಳಿ, ಹೇಳ್ತೀನಿ ನಾನು. 10,000 ಅಡ್ವಾನ್ಸ್ ಕೊಡ್ರಿ. ಕೊಡ್ಲಾ? ಕೊಡ್ತೀನಿ ನಾನು ನಿಮಗೆ. ಕೊಡ್ತೀನಿ ಅವ್ರಿ, ರೆಡಿ ಮಾಡ್ಕೊಳ್ಳಿ. ಅಷ್ಟೇ ಹಚ್ಚು ಅಕ್ಕ ಹತ್ರ. 1 ಲಕ್ಷ ಕೊಟ್ಟೋಗ್ರಿ ಈಗ. ಹಾಂ ಜೊತೆ ಹೇಳಕ್ಕೋ ನಾನು ಈಗ ಕೊಡ್ತೀನಿ, ನಿಮಗೆ ಕೊಡ್ತೀನಿ. ನೋಡಿ ಅಲ್ಲಿ ಒಳಗಡೆ ಇದೆಯಲ್ವಾ, ಒಳಗಡೆ ಅಲ್ಲಿ ಕ್ಯಾಮ್ರಾ ಇದೆ. ನೀವು ಸೂಪರ್ ಕುರಿ ಅಂತ ಕಾಮಿಡಿ ನಿಮ್ಮನ್ನ ಕುರಿ ಮಾಡ್ತಾ ಇದೀವಿ ನಾವು. ನಾನಿಲ್ಲವನೇ ಇಲ್ಲೇ ಎಲ್ಲ ಹಾಕೋದವು ನಾನು. ಅಕ್ಕ ನಾವು ಕುರಿ ಪ್ರೋಗ್ರಾಮ್ನವ್ರು ಬನ್ನಿ. ನಾನು ಇಲ್ಲೇ ಯಲಾಂಕದವನ ಬಾಕ ಇಲ್ಲಿ ನೋಡು ಅಕ್ಕ. ನಾನು ಯಲಾಂಕದವನ ಅಕ್ಕ. ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಸೂಪರ್ ಕುರಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ. ನೀವು ನಗ್ತಾ ಇದ್ರೆ ಅಲ್ವಾ ಜೀವನ ತುಂಬ ಚೆನ್ನಾಗಿರುತ್ತೆ ಎಲ್ರದ್ದು. ಕರೆಕ್ಟ್ ಅಲ್ವಾ? ಆರೋಗ್ಯಗೂ ಇರ್ತೀವಿ. ಸೊ ಹಿಂಗಾಗಿ ನಗ್ಸೋ ಒಂದು ಉದ್ದೇಶ ನಮ್ಮದು. ನಿಜವಲ್ಲಿ ನೀವು ಮೋಸ ಮಾಡಲಿಲ್ಲ ನೋಡಿ. ಬರೀ 1 ಲಕ್ಷ ಅಂದರೆ ನಿಜವಲ್ಲಿ ಖುಷಿ ಆಯ್ತು ನನಗೆ. ನಾವು 1 ಕೋಟಿ ಅಂದರೆ ಇಲ್ಲ 1 ಲಕ್ಷ ಅಂದರೆ ನಿಜವಲ್ಲಕ್ಕ ಈ ಥರ ಸಿಗೋದು ಅಪರೂಪ ಅಲ್ವಾ? 1000ಕ್ಕೊಬ್ರು ಅಂತಾರಲ್ಲ, ಹಂಗೆ ಸಿಕ್ಕಿದ್ರೆ ನೀವು ನಿಜವಲ್ಲಿ ಎಷ್ಟಿದೆ ಅಷ್ಟೇ ರೇಟ್ ಹೇಳಿದ್ರೆ ನೋಡಿ ನೀವು. ಖುಷಿ ಆಯ್ತು ನಿಜವಲ್ಲಿ ನನಗೆ. ಸೊ ಹೀಗೆ ಹೊರಗಡೆ ದೇಶದಿಂದ ಬಂದವ್ರಿಗೆ ನಾವೆಲ್ಲರಿಗೂ ಮೋಸ ಮಾಡಬಾರ್ದು. ಏನಿದೆ ಅದೇ ರೇಟ್ ಹೇಳಿನೇ ಅವ್ರು ಕೊಡಬೇಕು. ಕರೆಕ್ಟ್ ಅಲ್ವಾ? ತಿನ್ನಬೇಕು, ಒಂದು 5 ರೂಪಾಯಿ 10 ರೂಪಾಯಿ ಲಾಭ ಮಾಡ್ಕೊಳ್ಳಿ. ಸುಳ್ಳು ಹೇಳಬಾರ್ದು ಅಲ್ವಾ? ನಿಜವಲ್ಲಿ ಖುಷಿ ಆಯಿತು. ಧನ್ಯವಾದಗಳು. ಸರಿ ಸರ್. ಸೂಪರ್ ಕುರಿ.